2026 ಬರ್ತಾ ಇದೆ. ಇನ್ಕಮ್ ಟ್ಯಾಕ್ಸ್ ಮತ್ತು GST ನೋಟಿಸ್ ಇಂದ ತಪ್ಪಿಸ್ಕೋಬೇಕಾ, ಕ್ಯಾಶ್ ಟ್ರಾನ್ಸಾಕ್ಷನ್ ಏನ್ ಮಾಡಬೇಕು, ಎಷ್ಟು ಮಾಡಬೇಕು, ಲಾಸ್ಟ್ ಒಂದು ಇನ್ಫಾರ್ಮೇಶನ್ ಕೊಡ್ತೀನಿ. ಇದು ಬಹಳ ಇಂಪಾರ್ಟೆಂಟ್ ಐತಿ. ವಿಡಿಯೋನ ಕೊನೆವರೆಗೂ ನೋಡ್ರಿ. ಫಸ್ಟ್, ಬಿಸ್ನೆಸ್ ಎಕ್ಸ್ಪೆನ್ಸ್ ಮೋರ್ ದನ್ 10,000 ಬಿಸ್ನೆಸ್ ಎಕ್ಸ್ಪೆನ್ಸಸ್ ಕ್ಯಾಶ್ ಇದ್ರೆ ಅದು ಡಿಸ್ಅಲೌ ಮಾಡ್ತಾರೆ. ಡೊನೇಷನ್ ಕೊಡ್ತೀರಿ, ಮೋರ್ ದನ್ 2,000 ಕ್ಯಾಶ್ ಅಲ್ಲಿ ಕೊಟ್ರೆ ಆ ಡೊನೇಷನ್ ನಿಮ್ಗೆ ಅಲೌ ಆಗಲ್ಲ. ಹೆಲ್ತ್ ಇನ್ಶೂರೆನ್ಸ್ ಪೇಮೆಂಟ್ ಮಾಡ್ತೀರಿ, ಇದು ಕ್ಯಾಶ್ ನ ಪೇಮೆಂಟ್ ಮಾಡಿದ್ರೆ ನಿಮ್ಗೆ ಅಲೌ ಆಗಲ್ಲ. ಬಿಸ್ನೆಸ್ ನಾಗ ಲೋನ್ಸ್ ಮತ್ತೆ ಡೆಪಾಸಿಟ್ ಅಕ್ಸೆಪ್ಟ್ ಮಾಡೋದು, ಪೇಮೆಂಟ್ ಮಾಡೋದು, ಈ ಒಂದು ಟ್ರಾನ್ಸಾಕ್ಷನ್ ಇದ್ದೇ ಇರ್ತಾವ. ನೀವು ನಿಮ್ ರಿಲೇಟಿವ್ಸ್ ಕಡೆಯಿಂದ, ಫ್ರೆಂಡ್ಸ್ ಕಡೆಯಿಂದ ಲೋನ್ಸ್ ಮತ್ತೆ ಡೆಪಾಸಿಟ್ ತಗೊಳ್ತಿರ್ತೀರಿ, ಲೋನ್ಸ್ ಡೆಪಾಸಿಟ್ ರೀಪೇಮೆಂಟ್ ಮಾಡ್ತಿರ್ತೀರಿ. ಇದು ಕ್ಯಾಶ್ ನಾಗ ಈಕ್ವಲ್ ಅಮೌಂಟ್ ಪೆನಲ್ಟಿ ನಿಮ್ಗೆ ಬೀಳೋ ಚಾನ್ಸ್ ಐತಿ. ಇನ್ನ ಮೋರ್ ದನ್ 50 crores ಟರ್ನ್ ಓವರ್ ಇದ್ರೆ ನೀವು ಕಂಪಲ್ಸರಿ ಡಿಜಿಟಲ್ ಪೇಮೆಂಟ್ ಫೆಸಿಲಿಟಿನ ಕೊಡಬೇಕಾಗತ್ತೆ. ಅವ್ರು ಕ್ಯಾಶ್ ಪೇಮೆಂಟ್ ಮಾಡಿದ್ರೆ ಮಾಡ್ಲಿ, ಬಟ್ ನೀವು ಮಾತ್ರ ಡಿಜಿಟಲ್ ಪೇಮೆಂಟ್ ಫೆಸಿಲಿಟಿಯನ್ನ ಪ್ರೊವೈಡ್ ಮಾಡ್ಲೇಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ QR ಕೋಡ್ ಆಗಿರುತ್ತೆ, ಸ್ಕ್ಯಾನ್ ಆಗಿರುತ್ತೆ, UPI ID ಆಗಿರುತ್ತೆ. ಇನ್ನು ಲಾಸ್ಟ್ ಬಹಳ ಎಲ್ಲರಿಗೂ ಯೂಸ್ ಆಗುವಂತದ್ದು, ಕ್ಯಾಶ್ ಬಿಲ್ಲಿಂಗ್ ಒಳಗ 1 ಪರ್ಸನ್ಗೆ ಪರ್ ಡೇ 2 lakhs ಗಿಂತ ಮೋರ್ ಕ್ಯಾಶ್ ಬಿಲ್ಲಿಂಗ್ ಮಾಡಿದ್ರೆ ಇನ್ಕಮ್ ಟ್ಯಾಕ್ಸ್ ಇಂದ ಈಕ್ವಲ್ ಅಮೌಂಟ್ ಪೆನಲ್ಟಿ ಬೀಳೋ ಚಾನ್ಸಸ್ ಇರ್ತಾವ. GST ಒಳಗ ನಿಮ್ದು ಯಾವುದೇ ರೀತಿ ರಿಸ್ಟ್ರಿಕ್ಷನ್ ಇಲ್ಲ, ನೀವು ಎಷ್ಟು ಬೇಕಾದ್ರೂ ಕ್ಯಾಶ್ ಬಿಲ್ ಮಾಡ್ಕೋಬಹುದು. ಇವಿಷ್ಟು ಕ್ಯಾಶ್ ಟ್ರಾನ್ಸಾಕ್ಷನ್ ಸಂಬಂಧಪಟ್ಟಂಗ 2026 ಗೆ ನಾವು ನಮ್ಮ ಅಕೌಂಟ್ಸ್ ಅಲ್ಲಿ ಫಾಲೋ ಮಾಡಬೇಕಾಗಿರುವಂತಹ ನೆಸೆಸರಿ ಸ್ಟೆಪ್ಸ್ ಗಳು. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಗಾಗಿ ಟ್ಯಾಕ್ಸ್ ಕ್ರಾಫ್ಟ್ ಸರ್ವಿಸ್ ಪೇಜ್ ಅನ್ನ ಫಾಲೋ ಮಾಡ್ರಿ. ಎಲ್ಲರಿಗೂ ಧನ್ಯವಾದಗಳು.